ಬಿಗ್ ಬಾಸ್ ಕೇವಲ ಸೆಲೆಬ್ರಿಟಿ ಮಾತ್ರವಲ್ಲ, ಸಾಮಾನ್ಯ ಜನಕ್ಕೂ ಸೇರಿದ್ದು ಎಂಬುದರ ಬಗ್ಗೆ ಬಿಗ್ ಬಾಸ್ ಅವರು ಸಖತ್ತಾದ ಕ್ಲಾರಿಟಿನ ಕೊಟ್ಟಿದ್ದಾರೆ. ಸೊ ಏನಾಯಿತು ಎಂಬುದರ ಬಗ್ಗೆ ನಿಮಗೆ ಪೂರ್ತಿ ವಿವರಣ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಂಚೂರು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಟ್ಟು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ. ಸೊ ಈ ರೀತಿಯಾದ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ಸ್ಗಳು ಬರ್ತಾನೆ ಇರುತ್ತೆ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಸೊ ಮೊದಲನೇದಾಗಿ ಒಂದು ಮೇನ್ ಟಾಪಿಕ್ ಬರೋದಾದರೆ, ನಿಮಗೆ ಕಳೆದ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ. ಸೊ ಬಿಗ್ ಬಾಸ್ ಒಂದು ಪ್ರೋಮೋನ ಲಾಂಚ್ ಮಾಡಿದ್ದಾರೆ. ಅದು ಲೋಗೋ ಪ್ರೋಮೋ ಆಗಿರುತ್ತೆ, ಅದು ಲೋಗೋ ಲಾಂಚ್ ಪ್ರೋಮೋ ಆಗಿರುತ್ತೆ. ಸೊ ಅದನ್ನ ನೀವೆಲ್ಲ ನೋಡಿದ್ದೀರಾ ಅಂತ ಅನ್ಕೋತೀನಿ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ಕೊ ಬನ್ನಿ ವೀಕ್ಷಕರೇ. ಸೊ ಮೇನ್ ಟಾಪಿಕ್ ಬರೋದಾದ್ರೆ, ಅದು ಸಾಮಾನ್ಯ ಜನರಿಗೂ ಈ ವರ್ಷದ ಬಿಗ್ ಬಾಸ್ಗೆ ಅವಕಾಶ ನೀಡ್ತಾ ಇದ್ದಾರೆ ವೀಕ್ಷಕರೇ. ಸೊ ಏನ ಹೇಳೋಕೆ ಬರ್ತಾ ಇದ್ದೀನಿ ಅಂದ್ರೆ, ನೀವು ಸಹ ಬಿಗ್ ಬಾಸ್ಗೆ ಹೋಗ್ಬೋದು. ಸೊ ಇದೊಂದು ಬಿಗ್ ಆದ ಅಪ್ಡೇಟ್ ಅಂತ ಹೇಳ್ಬೋದು. ಯಾವುದೇ ವ್ಯಕ್ತಿ ಅವರ ಬ್ಯಾಕ್ಗ್ರೌಂಡ್ ಇಲ್ದೇನೆ ನೀವು ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ಬೋದು. ಸೊ ಕಳೆದ ವರ್ಷ ನೋಡ್ದಂಗೆ ಅವ್ರಿಗೆ ಒಂದು ಬ್ಯಾಕ್ಗ್ರೌಂಡ್ ಇರಬೇಕು, ಒಳ್ಳೆ ಒಂದು ಆ್ಯಕ್ಟಿಂಗ್ ಕಲ್ತಿರಬೇಕು, ಸಿಂಗರ್ ಆಗಿರಬೇಕು, ಯಾವುದೇ ರೀತಿಯಾದ ಒಂದು ಟ್ಯಾಲೆಂಟ್ಸ್ಗಳನ್ನ ಕಲ್ತಿರಬೇಕು. ಅದು ಅವರು ಸ್ವಲ್ಪ ಸೆಲೆಬ್ರಿಟಿನೂ ಸಹ ಆಗಿರಬೇಕು ಅಂಥವ್ರನ್ನ ಮಾತ್ರ ಕೇವಲ ಬಿಗ್ ಬಾಸ್ಗೆ ಕರೆಸ್ತಾ ಇದ್ರು. ಆದರೆ ಈ ವರ್ಷ ಏನಪ್ಪ ಮಾಡಿದ್ದಾರೆ ಅಂದರೆ, ಸ್ವಲ್ಪ ಡಿಫ್ರೆಂಟ್ನ ತಂದಿದ್ದಾರೆ. ಸೊ ಅದು ಏನಪ್ಪ ಅಂದರೆ, ಅದು ಕೇವಲ ಅನ್ನೋಕ್ಕಾಗಲ್ಲ, ಸಾಮಾನ್ಯ ಜನರನ್ನು ಸೇರಿಸಿ ಅವರಲ್ಲಿ ಆಡಿಷನ್ನ ಮಾಡಿ ಅವರಲ್ಲಿ 25 ಸ್ಪರ್ಧಿಗಳನ್ನ ತಗೋತಾ ಇದ್ದಾರೆ ವೀಕ್ಷಕರೇ. ಸೊ ಅದೊಂದು ಬಿಗ್ಗೆಸ್ಟ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಅದು ಕನ್ನಡ ಇಂಡಸ್ಟ್ರಿಯಲ್ಲೇ ಒಂದು ಬಿಗ್ಗೆಸ್ಟ್ ರಿಯಾಲಿಟಿ ಶೋ, ಒಂದು ಬಿಗ್ಗೆಸ್ಟ್ ಚೇಂಜ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ನೀವು ಯಾವ ಬಿಗ್ ಬಾಸ್ನಲ್ಲಿ ನೋಡಿದ್ರಿ ಅಂದರೆ, ಕಳೆದ ವರ್ಷ ತೆಲುಗು ಬಿಗ್ ಬಾಸ್ನಲ್ಲಿ ನೋಡಿದ್ರಿ. ಸೊ ಅದೇ ರೀತಿಯಾದ ಪ್ರೊಸೀಜರು ಈ ಬಿಗ್ ಬಾಸ್ನಲ್ಲೂ ನಡೆಯಲ್ವಾ ಅನ್ನೋದನ್ನು ನೀವು ಮುಂದೆ ನೋಡಬೇಕಾಗತ್ತೆ. ಸೊ ಮುಂದಿನ ವಿಷಯಕ್ಕೆ ಬರೋದಾದರೆ ವೀಕ್ಷಕರೇ, ಸೊ ಇದಕ್ಕೆ ಹೇಗೆ ಅಪ್ಲೈ ಮಾಡೋದು, ಸೊ ಇದ್ರ ಬಗ್ಗೆ ಪೂರ್ತಿ ವಿವರಣ ನಿಮಗೆ ತಿಳಿಸ್ಕೊಡ್ತೀನಿ. ಹೇಗೆ ಅಪ್ಲೈ ಮಾಡೋದು, ಯಾವ ವೆಬ್ಸೈಟಲ್ಲಿ ಅಪ್ಲೈ ಮಾಡೋದು, ಸೊ ಅದ್ರ ಬಗ್ಗೆ ನಿಮಗೆ ಪೂರ್ತಿ ವಿವರಣ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಟಾಪಿಕ್ ಬಗ್ಗೆ ಬರೋದಾದರೆ, ಏನಪ್ಪ ಅನ್ನೋದಾದರೆ, ಕ್ವಾಟ್ಲೈಟ್ ಕಿಚನ್ ಓಪನಿಂಗ್ ಗ್ರ್ಯಾಂಡ್ ಲಾಂಚಲ್ಲಿ ಬಿಗ್ ಬಾಸ್ನ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಅಂತ ಪೋಸ್ಟರ್ನ ಬಿಟ್ಟಿದ್ದಾರೆ ವೀಕ್ಷಕರೇ. ಆ ಅಪ್ಡೇಟ್ ಇದೇ ಆಗಿರುತ್ತೆ, ಇಲ್ಲ ಬೇರೆ ಅಪ್ಡೇಟು ಸಹ ಆಗಿರ್ಬೋದು ವೀಕ್ಷಕರೇ. ಸೊ ನೋಡೋಣ, ಯಾರು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಮುಂದೆ ಬರೋದಾದರೆ, ಹೇಗೆ ಅಪ್ಲೈ ಮಾಡೋದು, ಯಾವ ವೆಬ್ಸೈಟಲ್ಲಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಒಂಚೂರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಒಪಿನಿಯನ್ನ ನೀವು ತಿಳಿಸ್ಕೊಡ್ಬೇಕು ಕಮೆಂಟ್ ಮೂಲಕ. ಸೊ ಈಗ ಸಾಮಾನ್ಯ ಜನರಿಗೆ ಅವಕಾಶ ನೀಡಿರೋದು ಬಿಗ್ ಬಾಸು ಯಾವುದು ಸರಿ ನಿರ್ಧಾರ ಮಾಡಿದಾರಾ ಇಲ್ಲ ತಪ್ಪು ನಿರ್ಧಾರ ಮಾಡಿದಾರಾ ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಡ್ಬೇಕು. ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ ವೀಕ್ಷಕರೇ. ಸೊ ನೀವೇನಂತೀರಾ ಕಮೆಂಟ್ ಮೂಲಕ ತಿಳಿಸ್ಕೊಡಿ ವೀಕ್ಷಕರೇ. ಸೊ ಮುಂದೆ ಬರೋದಾದರೆ, ಯಾವುದರ ಬಗ್ಗೆ ಮಾತಾಡೋಣ ಅನ್ನೋದಾದರೆ, ಅದು ಅಪ್ಲಿಕೇಶನ್ನು ಹೇಗೆ ಹಾಕೋದು ಅಂತ. ಸೊ ಮೊದಲನೇದಾಗಿ ಕಲರ್ಸ್ ಕನ್ನಡ ಕಡೆಯಿಂದ ಒಂದು ಪ್ರೋಮೋನ ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ ವೀಕ್ಷಕರೇ, ಅಂದರೆ ಅದೇ ಹೇಗೆ ಅಪ್ಲೈ ಮಾಡೋದು ಅಂತ. ಸೊ ಅಪ್ಲೈ ಮಾಡೋದ್ರ ಒಂದು ವಿಷಯಕ್ಕೆ ಬರೋದಾದರೆ ವೀಕ್ಷಕರೇ, ನಾನು ಡಿಸ್ಪ್ಲೇ ಮಾಡ್ತಾ ಇರ್ತೀನಿ. ಸೊ ಅದ್ರ ಬಗ್ಗೆ ನೀವು ಹಂಗೆ ನೋಡ್ಕೊ ಹೋಗಿ ನಾನು ಹೇಳ್ತಾ ಇರ್ತೀನಿ. ಸೊ ನೀವು ಸಹ ಅಪ್ಲೈ ಮಾಡಿ ಬಿಗ್ ಬಾಸ್ ಒಂದು ಏನಂತ ಹೇಳ್ಬೋದು, ಸೆಕೆಂಡ್ ರೌಂಡ್ಗೆ ನೀವು ಸೆಲೆಕ್ಟ್ ಆಗಿ ಅಂತ ಹೇಳ್ತೀನಿ ವೀಕ್ಷಕರೇ. ಮೊದಲು ವೀಕ್ಷಕರೇ, ನೀವೇನು ಮಾಡಬೇಕಂದ್ರೆ, ಇಲ್ಲಿ ಕಾಣಿಸ್ತಿರೋ ವೆಬ್ಸೈಟ್ಗೆ ನೀವು ಹೋಗಬೇಕು. ಸೊ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಅದು ಕಲರ್ಸ್ ಕನ್ನಡ JioHotstar.com ಎಂಬ ವೆಬ್ಸೈಟ್ಗೆ ನೀವು ಹೋಗಬೇಕು ವೀಕ್ಷಕರೇ. ಸೊ ಇಲ್ಲಿ ಹೋದಾಗ ನಿಮಗೆ ಫಸ್ಟ್ ಎಂಟರ್ಪ್ರೈಸಲ್ಲಿ ಏನು ಸಿಗುತ್ತೆ ಅನ್ನೋದಾದರೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅದು ಬಿಗ್ ಬಾಸ್ ಸೀಸನ್ 13 ಆಡಿಷನ್ ಅಂತ ಸಿಗ್ತಾ ಇದೆ. ಸೊ ಅದಾದ ನಂತರ ನೀವು ಮೊದಲ ಕೆಲಸ ಏನು ಮಾಡಬೇಕಂದ್ರೆ, ಸೊ ಅವರು ನಿಮ್ಮ ಮೊಬೈಲ್ ಎಂಟರ್ ಮಾಡೋಕ್ಕೆ ಹೇಳ್ತಾರೆ. ಸೊ ನೀವು ಎಂಟರ್ ಮಾಡಬೇಕು. ಸೊ ಅದಾದ ನಂತರ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಸೊ ಆ OTPನ ಅಪ್ಲೈ ಮಾಡಿದ್ರೆ ಮುಂದಿನ ಸ್ಟೆಪ್ಗೆ ನೀವು ಹೋಗ್ತೀರಾ ವೀಕ್ಷಕರೇ. ಸೊ ಮುಂದಿನ ಸ್ಟೆಪ್ಪಲ್ಲಿ ಏನೆಲ್ಲ ಕೇಳುತ್ತೆ, ಏನೆಲ್ಲ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇವನ್ನ ಕಂಪ್ಲೀಟಾಗಿ ನೋಡಿ, ಒಂಚೂರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಅದಾದ ನಂತರ ಇನ್ನೊಂದು ಡೌಟ್ ಸಿಗುತ್ತೆ. ಸೊ ಏನಪ್ಪ ಅನ್ನೋದಾದರೆ, ನಿಮಗೆ OTP ಬರಲಿಲ್ಲ ಅಂದರೆ ಇನ್ನೊಂದು ಸೆಟ್ಟಿಂಗ್ನ ನೀವು ನಿಮ್ಮ ಮೊಬೈಲಲ್ಲಿ ಮಾಡ್ಕೋಬೇಕು. ಸೊ ಯಾವ ಸೆಟ್ಟಿಂಗ್ ಬಗ್ಗೆ ಆದರೂ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನಿಮ್ಮ ಫೋನಲ್ಲಿ ನೀವು ಏನಪ್ಪ ಆನ್ ಮಾಡಿರ್ತೀರಾ ಅಂದರೆ, ಅದು ಡು ನಾಟ್ ಡಿಸ್ಟರ್ಬ್ ಮೋಡ್ನ ನೀವು ಆ್ಯಕ್ಟಿವೇಟ್ ಮಾಡಿರ್ತೀರಾ. ಸೊ ಅದನ್ನು ನೀವು ಡಿಆಕ್ಟಿವೇಟ್ ಮಾಡಬೇಕು ವೀಕ್ಷಕರೇ. ಸೊ ನೀವು ಯೂಟ್ಯೂಬಲ್ಲೆಲ್ಲ ನೋಡ್ಬೋದು ಹೇಗೆ ಡಿಆಕ್ಟಿವೇಟ್ ಮಾಡ್ಬೋದು ಅಂತ. ಸೊ ಅದರ ನಂತರ ಪುನಃ ನೀವು ಆ ವೆಬ್ಸೈಟ್ಗೆ ರಿವಿಸಿಟ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿದ ತಕ್ಷಣ ನಿಮಗೆ OTP ಬರುತ್ತೆ ವೀಕ್ಷಕರೇ. ಸೊ ಅದರ ನಂತರ ನೀವು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ, ನಿಮ್ಮ ಹೆಸರು, ವಯಸ್ಸು ಹಾಗೂ ಇಮೇಲ್ ID ಮತ್ತು ವಿಳಾಸವನ್ನು ಸಂಪೂರ್ಣವಾಗಿ ಭರ್ತಿ ಮಾಡಬೇಕು ವೀಕ್ಷಕರೇ. ಸೊ ಅದಾದ ನಂತರ ನೀವು ಏನಪ್ಪ ಮಾಡಬೇಕು ಅಂದರೆ,
ನೀವು ನಿಮ್ಮ ವಿಡಿಯೋ ಅಂದರೆ 3 ನಿಮಿಷದ ಒಂದು ವಿಡಿಯೋನ ಮಾಡಬೇಕು. ಅದು 50 MBಗಿಂತ ಒಳಗಡೆ ಇರಬೇಕು. ಸೊ ಆ ವಿಡಿಯೋನ ಮಾಡಿದ್ಮೇಲೆ ಏನು ವಿಡಿಯೋ ಮಾಡಬೇಕು ಅನ್ನೋದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಏನಕ್ಕೆ ಬಿಗ್ ಬಾಸ್ಗೆ ಹೋಗಬೇಕು, ಸೊ ಅದ್ರ ಬಗ್ಗೆ ಒಂದು 3 ನಿಮಿಷವಾದ ವಿಡಿಯೋನ ಮಾಡಬೇಕು ವೀಕ್ಷಕರೇ ನೀವು. ಸೊ ಮಾಡಿಬಿಟ್ಟು ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಅದ್ರ ನಂತರ ಏನಪ್ಪ ಮಾಡಬೇಕಂದ್ರೆ, ನೀವೇನಾದ್ರು ಅಲ್ಲಿ ಕೊಟ್ಟ ಒಂದು ಕಂಡೀಷನ್ಸ್ಗೆ ಓಕೆ ಅನ್ನೋದಾದರೆ ನೀವು ಎಸ್ ಐ ಅಗ್ರಿ ಅನ್ನೋದನ್ನ ಟಿಕ್ ಮಾಡಬೇಕು ವೀಕ್ಷಕರೇ. ನಿಮ್ಗೆ ಇಲ್ಲವಾದಲ್ಲಿ ನೋ ಅಂತ ಟಿಕ್ ಮಾಡಬೇಕು. ಸೊ ಅದಾದ ನಂತರ ನೀವೇನು ಮಾಡಬೇಕು ಅನ್ನೋದಾದರೆ, ಅದು ನೀವು ಸಬ್ಮಿಟ್ ಬಟನ್ನ ಕೊಟ್ಟಾಗ ನೀವು ಲೈಕ್ ಆಡಿಷನ್ಗೆ ಸೆಲೆಕ್ಟ್ ಆಗ್ತೀರಾ. ಸೊ ಅದಾದ ನಂತರ ನೀವೇನಾದ್ರು ಸೆಲೆಕ್ಟ್ ಆಗಿಲ್ಲ ಅಂದರೆ ನೀವೇನು ಮಾಡಬೇಕು, ಪುನಃ ರೀಸ್ಟಾರ್ಟ್ ಮಾಡಿ ಸೊ ನೀವು ವಾಪಸ್ ಆ ಅಪ್ಲಿಕೇಶನ್ಗೆ ಹೋಗಿ ಸೊ ಅಲ್ಲಿ ನೀವು ಲೈಕ್ ಫಿಲ್ ಮಾಡಬೇಕು. ಸೊ ವೀಕ್ಷಕರೇ, ಇಷ್ಟಾಗಿತ್ತು ಅದು ಅಪ್ಲಿಕೇಶನ್ ಬಗ್ಗೆ. ಸೊ ಇಷ್ಟೆಲ್ಲ ಆದಮೇಲೆ ವೀಕ್ಷಕರೇ ನಿಮಗೆ ಒಂದು ಆಡಿಷನ್ನ ಕೂಗ್ತಾರೆ. ಸೊ ನಿಮ್ಮ ಏರಿಯಾದಲ್ಲಿ ಲೈಕ್ ಏರಿಯಾದಲ್ಲಿ ಅಂತಲ್ಲ, ನಿಮ್ಮ ಡಿಸ್ಟಿಕಲ್ಲಿ ಆಡಿಷನ್ನ ಕೂಗ್ತಾರೆ. ಸೊ ಇವಾಗ ಹೇಗೆ ಜಂಗಲ್ ಬೋಗಿ ಒಂದು ಆಡಿಷನ್ ನಡೀತಾ ಇದೆ, ಅದೇ ರೀತಿಯಾದ ಆಡಿಷನ್ನು ಬಿಗ್ ಬಾಸ್ಗೋಸ್ಕರ ನಡೆಯುತ್ತೆ. ಸೊ ಅಲ್ಲಿಂದ ಲೈಕ್ ಸುಮಾರು ಜನ ಬಂದಿರ್ತಾರೆ ಬಿಗ್ ಬಾಸ್ಗೆ. ಎಲ್ಲರೂ ಕಾಯ್ತಾ ಇರ್ತಾರೆ ವೀಕ್ಷಕರೇ, ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ. ಸೊ ಎಷ್ಟು ಜನ ಕಾಯ್ತಾ ಇರ್ತಾರೆ ಬಿಗ್ ಬಾಸ್ಗೋಸ್ಕರ. ಸೊ ಅದೇ ರೀತಿಯಾಗಿ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಅಪ್ಲೈ ಮಾಡಿ, ನಿಮ್ಮ ಟ್ಯಾಲೆಂಟ್ನಲ್ಲಿ ಪ್ರೆಸೆಂಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸೊ ದಯವಿಟ್ಟು ಅಪ್ಲೈ ವೀಕ್ಷಕರೇ. ಇದ್ರ ಬಗ್ಗೆನೇ ಇನ್ನೊಂದು ಹೊಸದಾದ ಒಂದು ಪ್ರೊಮೋ ಬಿಟ್ಟಿದ್ದಾರೆ. ಸೊ ಏನು ಪ್ರೊಮೋ ಅನ್ನೋದಾದರೆ, ಎಲ್ಲ ವೀಕ್ಷಕರು ಅವರವರ ಕೆಲಸದಲ್ಲಿ ತೊಡಗಿರ್ತಾರೆ. ಸೊ ಅದನ್ನೇ ಒಂದು ಇಟ್ಕೊಂಡು ಇವರು ಏನಪ್ಪ ಮಾಡಿದ್ದಾರೆ ಅಂದರೆ, ಲೈಕ್ ಅವ್ರೇನು ಕೆಲಸ ಮಾಡ್ತಾ ಇರ್ತಾರೆ ಅದು ಟಿ ವಿಲಿ ಡಿಸ್ಪ್ಲೇ ಆಗೋ ಥರ ಒಂದು ಪ್ರೋಮೋನ ಮಾಡಿದ್ದಾರೆ ವೀಕ್ಷಕರೇ. ಸೊ ಮೊದಲದಾಗಿ ಒಬ್ಬರು ಆಂಟಿ ಟೈಲರಿಂಗ್ ಮಾಡ್ತಾ ಇರ್ತಾರೆ. ಸೊ ಅದನ್ನೇ ಅವರು ಟಿ ವಿಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಅದರ ನಂತರ ಇನ್ನೊಬ್ಬರು ಬಾರ್ಬರ್ ಅವರು, ಸೊ ಅವರು ಕಟಿಂಗ್ ಮಾಡ್ತಾ ಇರ್ತಾರೆ, ಅದನ್ನೇ ಅವರು ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಅದೇ ರೀತಿಯಾಗಿ ಇಲ್ಲಿಂದ ಏನು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದಾದರೆ, ಅವರು ಹೇಳ್ತಾ ಇರೋದು ನೀವು ಕೇವಲ ಬರೀ ನೋಡೋದಲ್ಲ, ನೀವೇ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಹೇಗೆ ಪಾರ್ಟಿಸಿಪೇಟ್ ಮಾಡೋದು ಅನ್ನೋದನ್ನ ಲಾಸ್ಟಲ್ಲಿ ಅವರು ಆ ವಿಡಿಯೋದಲ್ಲಿ ಆ ಪ್ರೋಮೋದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದೊಂದು ಮೇನ್ ಗೋಲ್ ಆಗಿತ್ತು ಅವ್ರದ್ದು, ಅವ್ರ ಉದ್ದೇಶನೇ ಅದಾಗಿತ್ತು. ಸೊ ನೀವು ಕೇವಲ ಬರೀ ನಿಮ್ಮ ಮನೆಯಲ್ಲಿ ನಿಮ್ಮ ಸುತ್ತಮುತ್ತ ಅಲ್ಲ, ಟಿ ವಿಲೂ ಸಹ ನೀವು ಪರ್ಫಾರ್ಮೆನ್ಸ್ ಮಾಡ್ಬೋದು. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಲೆಫ್ಟಲ್ಲಿ ಲೈಕ್ ಇದು ಮಾಡ್ತಾ ಇದ್ದಾರೆ ಭರತನಾಟ್ಯ, ಅದೇ ಟಿ ವಿಲಿ ರೆಪ್ರೆಸೆಂಟ್ ಆಗ್ತೀರಾ ನೀವು ಅನ್ನೋದರ ಒಂದೇ ಕ್ಲಾರಿಟಿನ ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ನಿಮ್ಗೆ ಏನನ್ಸುತ್ತೆ, ಸೊ ಇದು ಇವರು ಮಾಡ್ತಿರೋದು ಕರೆಕ್ಟಾ ತಪ್ಪಾ ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಡಿ, ದಯವಿಟ್ಟು ತಿಳಿಸ್ಕೊಡಿ. ಸೊ ಇದೊಂದು ಲೈಕ್ ಆಡಿಷನ್ ಬೇಸ್ ಆಗಿರುತ್ತೆ. ಸೊ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜ್ ಅನ್ನೋದು ಹತ್ರ ಆಗಿರುತ್ತೆ. ಸೊ ಫಸ್ಟ್ ಸ್ಟೇಜಲ್ಲಿ ನೀವು ಲೈಕ್ ಸುಮಾರು ಟಾಸ್ಕ್ಗಳನ್ನ ಕೊಟ್ಟಿರ್ತಾರೆ. ಅದನ್ನು ಕಂಪ್ಲೀಟ್ ಮಾಡಿದಾಗ ನಿಮಗೆ ಸೆಕೆಂಡ್ ಸ್ಟೇಜ್ ಇರುತ್ತೆ. ಸೆಕೆಂಡ್ ಸ್ಟೇಜ್ ಆದ ನಂತರ ನಿಮಗೆ ತರ್ಡ್ ಸ್ಟೇಜಲ್ಲಿ ಮೇ ಬಿ ಈ ಥರ ಆಗ್ಬೋದು, ಇಲ್ಲಾಂದ್ರೂ ಇಲ್ಲ. ತರ್ಡ್ ಸ್ಟೇಜಲ್ಲಿ ನಿಮಗೆ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಸಿಗುತ್ತೆ. ಅಲ್ಲಿ ಸುಮಾರು ಜನ ಇರುತ್ತೆ. ಆ ಬಿಗ್ ಬಾಸ್ ಮನೆಯಲ್ಲೇ ನಿಮಗೆ ಲೈಕ್ ಟಾಸ್ಕ್ನ ನಡೆಸ್ತೀವಿ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.